ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲೀಲಾ ಆದರ್ಶ್ ಚಾನಲ್. ನಮ್ಮ ಬೆಕ್ಕು ಕೂಡ ವೆಲ್ಕಮ್ ಮಾಡ್ತಾ ಇದೆ ನೋಡಿ, ಮಿಯಾ ಅಂತ ಇದೆ. ತಿಂಡಿ ಆಯಿತಾ? ನಮ್ಮ ಮನೇಲಿ ಇವತ್ತು ಅಕ್ಕಿ ರೊಟ್ಟಿ. ನಾನೇ ಲೈಟಾಗಿ ಒಂದೆರಡು ಹಾಕಿದ್ದೆ. ನಾನು ಜಾಸ್ತಿ ಹಾಕೋಕ್ಕೆ ಬರೋಲ್ಲ, ಯಾಕಂದರೆ ರೊಟ್ಟಿ ನಮ್ಮ ಮನೇಲೆಲ್ಲ ಜಾಸ್ತಿ ಮಾಡೋ ಅಭ್ಯಾಸ ಇಲ್ಲ. ಹಾಗಾಗಿ ಕಲ್ತ್ಕೊಂಡಿದ್ದೀನಿ, ಸ್ವಲ್ಪ ಸ್ವಲ್ಪ ಬರುತ್ತೆ ಅಷ್ಟೇ. ಇವಾಗ ನಾನು ಸಿಟಿಗೆ ಹೋಗಬೇಕು, ಸಂತೆಗೆ, ರಾಮನಾಥ್ಪುರಕ್ಕೆ. ನಮ್ಮ ತೇಜದ ತಿಂಡಿ ಹಾಕಿ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದ್ದೀವಿ. ಅವನು ಎದ್ದು ಹೇಳೋಷ್ಟರಲ್ಲಿ ವಾಪಸ್ ಬರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ನೋಡೋಣ, ಗೆಟ್ ರೆಡಿ. ಬೇಗ ಬೇಗ ರೆಡಿ ಆಗ್ತೀನಿ. ಅದೇ ಫೇಸಸ್ ಕನ್ನಡ ಪ್ರಾಡಕ್ಟು. ಅಷ್ಟೊಂದು ಡೀಪಾಗಿ ಇವಾಗ ಏನು ತೋರಿಸಲ್ಲ. ಸೊ ಮುಖ ತೊಳ್ಕೊ ಬಂದಿದ್ದೀನಿ. ಕ್ರೀಮ್ ಹಚ್ಕೋತಾ ಇದ್ದೀನಿ. ಸ್ಟ್ರೋಪ್ ಕ್ರೀಮ್ ಫಸ್ಟು. ಸ್ಟ್ರೋಪ್ ಕ್ರೀಮ್ ಒಂದೇ ಸಾಕಪ್ಪ ಅಲ್ವಾ, ಚೆನ್ನಾಗಿ ಕಾಣಿಸುತ್ತೆ. ಫೌಂಡೇಶನ್ ಹಾಕಿದ್ಮೇಲೆ ಇರೋದು. ಆಯಿತು ನೋಡಿ, ಹೇಗೆ ಕಾಣಿಸ್ತಾ ಇದ್ದೀನಿ. ಅವತ್ತೇ ನನಗೇನು ಹೆವಿ ಮಾಡ್ಕೊಂಡಿಲ್ಲ ಅಲ್ವಾ. ಒಂದೇ ಒಂದು ಐಲೈನರ್ ಇಟ್ಕೊಂಡಿದ್ದೀನಿ ಅಷ್ಟೇ. ಲಿಪ್ಸ್ಟಿಕ್ ಏನು ಬೇಡ. ಹೋಗ್ತಾರದು ಸಂತೆಗೆ ಅಲ್ವಾ, ಎಲ್ಲರೂ ನನ್ನ ನೋಡ್ತಾರೆ. ಆಮೇಲೆ ಮೂವಿಗೆ ಹೋಗಿದ್ದಿದ್ರೆ ಹಾಕೋಬೋದಾಯಿತು. ಗೊತ್ತಿಲ್ಲ ಅದು ಆ ಟೈಮ್ ಯಾವಾಗ ಬರುತ್ತೆ ಏನು ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ಮೆಸೇಜ್ ಮಾಡಿದರು, ನಿನಗೆ ಹಚ್ಚಕ್ಕೆ ಬಂದಿಲ್ಲ ಕಣೆ ನೀಟಾಗಿ, ನಾನು ತರಿಸ್ಕೊಂಡಿದ್ದೀನಿ ಅಂತ. ದಿವ್ಯಾ ನನ್ನ ಡಿಗ್ರಿ ಫ್ರೆಂಡ್ ಅವಳು. ಸೊ ನಿಸರ್ಗ ನನ್ನ BEd ಫ್ರೆಂಡು, ಅವರಿಬ್ಬರು ಮೆಸೇಜ್ ಮಾಡಿದರು. ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಬಟ್ ನಿನ್ಗೆ ಯೂಸ್ ಮಾಡೋಕ್ಕೆ ಬಂದಿಲ್ಲ, ಕಡಿಮೆ ಹಚ್ಚು, ಫೌಂಡೇಶನ್ ಕಡಿಮೆ ಹಾಕ್ಕೊಂಡು ಹಚ್ಚು ಅಂತ ಹೇಳಿ. ಸೊ ಅದೇ ಪ್ರಯೋಗ ಇವಾಗ ಮಾಡಿದ್ದೀನಿ. ಓಕೆ, ಚೆನ್ನಾಗಿ ಹೊಂದ್ಕೊಂಡಿದೆ ಅನ್ಕೋತೀನಿ ನನ್ನ ಫೇಸಿಗೆ ಅಲ್ಲ. ಸೊ ಆಯಿತು ಮೇಕಪ್ಪು. ನನಗೆ ಗಾಬರಿ ಆಗಿತ್ತು, ಯಾರಾದರೂ ಯೂಸ್ ಮಾಡ್ತಿದ್ದಾರೆ ಈ ಪ್ರಾಡಕ್ಟಾ ಇಲ್ವಾ, ಹೇಗಪ್ಪ, ನಾನೇ ಫಸ್ಟು ತೊಗೊಬಿಟ್ನ ಅಂತ. ನನ್ನ ಫ್ರೆಂಡು ದಿವ್ಯಾ, ಅವಳು ಕೂಡ ಯೂಸ್ ಮಾಡ್ತಿದ್ದಾಳಂತೆ. ಖುಷಿ ಆಯಿತು ನನಗೆ, ಸ್ವಲ್ಪ ಸಮಾಧಾನ ಆಯಿತು. ಪರವಾಗಿಲ್ಲ, ನನ್ನ ಫ್ರೆಂಡು ಕೂಡ ಯೂಸ್ ಮಾಡ್ತಾ ಇದ್ದಾಳೆ, ನಾನು ಓಕೆ ಯೂಸ್ ಮಾಡ್ಬೋದು ಅಂತ. ಸೊ ರೆಡಿ ಆಗಿದ್ದೇನೆ. ಹೇರ್ ಸ್ಟೈಲ್ ಒಂದು ಜುಟ್ಟು ಹಾಕೋತೀನಿ ಅಷ್ಟೇ. ನನ್ನ ಹೇರ್ ನನಗೆ ಸಿಕ್ಕಾಬಟ್ಟೆ ಇಷ್ಟ, ಯಾಕೆಂದರೆ ನಾನು ಹೇಳ್ದಂಗೆ ಕೇಳುತ್ತೆ ನನ್ನ ಹೇರು. ತುಂಬ ಸಿಲ್ಕಿ ಹೇರು ನಂದು, ನ್ಯಾಚುರಲ್ ಸಿಲ್ಕಿ. ನೋಡಿ ಎಷ್ಟು ಸಿಲ್ಕಿ ಇದೆ. ಈ ಸಿಲ್ಕಿ ಹೇರ್ಗೆ ಸ್ಟ್ರೈಟಿಂಗ್ ಮಾಡಿಸ್ಕೊಂಡಿದ್ದೆ. 3 ವರ್ಷ ಆಯಿತು. ತುಂಬ ಚೆನ್ನಾಗಿತ್ತು. ಸ್ಟ್ರೈಟ್ ಹೇರ್ ಅಂದರೆ ನನಗೆ ತುಂಬ ಇಷ್ಟ. ಸಿಲ್ಕಿ ಹೇರ್ ಅಂದರೆ. ಸಿಲ್ಕ್ ಹೇರ್ ಇದೆ ಅನ್ನೋ ಕಾರಣಕ್ಕೇ ಡಿ ಬಾಸ್ ಫ್ಯಾನ್ ಆಗಿದ್ದು ನಾನು. ಗಜ ಮೂವಿ ನೋಡಿ ಅವಾಗಿಂದನೇ. ಅದಕ್ಕೂ ಮುಂಚೆ ಎಲ್ಲ ಮೂವಿ ನೋಡ್ತಾ ಇದ್ದೆ, ಬಟ್ ಇವರೊಬ್ಬರದೇ ಫ್ಯಾನ್ ಅಂತ ಏನಾಗಿರಲಿಲ್ಲ ನಾನು. ಎಲ್ಲ ಹೀರೋಗಳು ಇಷ್ಟ ಆಗಿದ್ರು. ಆಮೇಲೆ ಬರ್ತಾ ಸ್ವಲ್ಪ ಬುದ್ಧಿ ಬಂದಮೇಲೆ ಫ್ಯಾನ್ ಅನ್ನೋದೋಯ್ತು. ಯಾವ ಸೂಪರ್ ಹಿಟ್ ಮೂವಿಗಳು ಬರ್ತವೆ ಅವ್ನು ಮಾತ್ರ ನೋಡ್ತಾ ಇದ್ವಿ. ನಮ್ಮ ಬಾಸ್ ಮೂವಿ ಯಾವುದು, ಕಾಟೇರ ಮೂವಿನೇ ಒಬ್ಬರು ನೋಡಲಿಲ್ಲ ನಾವು. ಒಂಥರ ಅದು ಭಯ ಆಗಿತ್ತು. ಆ ಟೈಮಲ್ಲಿ ನಾನು ಪ್ರೆಗ್ನೆನ್ಸಿಯಲ್ಲಿದ್ದೆ. ಅದು 100 ಜನ ಹೊಟ್ಟೆ ಅಟ್ ಟೈಮ್ ಸಾಯಿಸ್ತಾರಲ್ಲ, ಸೊ ಆ ಸೀನೆಲ್ಲ ನೋಡಬಾರ್ದು ಅಂತೇಳಿ ನನ್ನ ಹೇರ್ ಗ್ರೋತ್ ಆಗಿದೆ. ನಮ್ಮ ಯಜಮಾನ್ರ ಕೈಲೇ ಕಟ್ ಮಾಡಿಸ್ಕೊಂಡಿದ್ದೆ. ಮೊದಲೆಲ್ಲ ಹೇರ್ ಕಟ್ ಮಾಡೋಕ್ಕೆ ಪಾರ್ಲರ್ಗೆ ಹೋಗ್ತಾಯಿದ್ದೆ. ನಮ್ಮ ಯಜಮಾನ್ರು ಮದುವೆ ಆದಮೇಲೆ ಏನಿಲ್ಲ, ಹಿಂದೆ ತಿರುಗ್ಬಿಟ್ಟು ಈಕ್ವಲ್ ಕಟ್ ಮಾಡಿಕೊಡಪ್ಪ ಅಂತ ಅವ್ರ ಕೈಲೇ ಕಟ್ ಮಾಡಿಸ್ಕೊತಾ ಇದ್ದೆ. ಲಾಸ್ಟ್ ಟೈಮ್ ಕಟ್ ಮಾಡಿಸ್ಕೊಂಡಿದ್ದು ಬಾಣತನದಲ್ಲಿ. ನೋಡಿ ನನ್ನ ಹೇರ್ ಎಷ್ಟು ಸಿಲ್ಕಿದೆ. ತೆಗೆದ್ರೆ ಹಿಂಗೆ ಬಿದ್ದೋಗುತ್ತೆ. ನಂಗೆ ಕರ್ಲಿ ಹೇರ್ ಅಷ್ಟೊಂದು ಇಷ್ಟ ಆಗಲ್ಲ. ಚಂದ ಇದೆಯಲ್ಲ. ಇನ್ನೊಂದು ಜುಟ್ಟು ಹಾಕ್ಕೊಂಡು ಹೋಗ್ತೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಮೇಕಪ್ ಮಾಡಿಕೊಂಡು? ಡೈಲಿ ಮೇಕಪ್ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ಫೇಸ್ಗೆ ಅಟ್ಯಾಚ್ ಆಗಲಿ ಅಂತ. ಫೇಸಸ್ ಕನ್ನಡ ಪ್ರಾಡಕ್ಟ. ಗೊತ್ತಿಲ್ಲ ಹೇಗೆ ವರ್ಕ್ ಆಗಲ್ವ ಅಂತ. ನಮ್ಮ ಯಜಮಾನ್ರು ಕೇಳಿದೆ, ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದರು. ಮನೆ ಒಳಗಡೆ ಕತ್ಲೆಯಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆಯಾದರೂ ಹೊರಗಡೆ ಬಂದು ಬ್ರೈಟ್ ಬೆಳಕಲ್ಲಿ ನೋಡಿದ್ರೆ ಬೇಡ, ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದರು. ನೋಡೋಣ, ಇನ್ನೊಂದು 3 ಡೇಸ್ ಅಪ್ಲೈ ಮಾಡ್ತೀನಿ. ಆಮೇಲೆ ಫೈನಲ್ ಯಾವುದಕ್ಕೆ ಹೋಗ್ತೀನೋ ಗೊತ್ತಿಲ್ಲ. ಬರ್ಡೇ ದಿನ ಹೇಳ್ತೀನಿ. ಎಷ್ಟು ಶಿಸ್ತಾಗಿ ಕೈಕಾಲು ತೊಳಿತಾರೆ ಅಂದರೆ, ಎಲ್ಲೇ ಹೋಗಲಿ ಎಲ್ಲೇ ಬರಲಿ, ಬೆಳಿಗ್ಗೆ ಸಂಜೆ ಮುಖ ಕೈಕಾಲು ತೊಳೆದು ದೇವ್ರಿಗೆ ಗಂಧ ಕಡ್ಡಿ ಹಚ್ಚಿ. ಎಲ್ಲೋಗಿದ್ರಿ? ತಿಂಡಿ ತಿಂದೆ ಎಲ್ಲೋಗಿದ್ರಿ? ಎಲ್ಲೋಗಿದ್ರಿ? ತಿಂಡಿ ತಿಂದ್ರಾ? ಎಲ್ಲಿ? ಏನೋ ಅಪ್ಪ ನೋಡಿ, ಒಂದು ಬಕೆಟ್ ಬಟ್ಟೆ ಇದೆ. ಬಕೆಟ್ ಸಣ್ಣದು ಆದರೂ ಫುಲ್ ಬಟ್ಟೆ ಇದೆ, ಒಗಿಬೇಕೀಗ. ನಲ್ಲಿ ಹೊಸದು ಟೈಟು ತಿರುಗ್ಸೋಕ್ಕಾಯ್ತಲ್ಲ ಪಾಪ ನಮ್ಮ ತಾತಂಗೆ. ಗಾತಿ ತಾತನ ಥರ ಇಲ್ವಾ ಕತೆ ತಾತ.
ಬಿಡದೆ ನಿರಂತರವಾಗಿ ಮಳೆ ಸುರಿತಾ ಇದೆ ಗುರು ನಮ್ಮೂರಲ್ಲಿ. ಹೆಂಗಾಗ್ಬಿಟ್ಟಿದೆ ನೋಡಿ, ಬಚ್ಚಲು ಮನೆ ಆದಂಗೆ ಆಗ್ಬಿಟ್ಟಿದೆ ನೆಲೆ ಎಲ್ಲ. ಗಾಳಿಪಟ ಮೂವಿಲಿ ಇವ್ರು ಹೇಳ್ತಾರಲ್ಲ, ಯಾರು, ರಂಗಾಯಣ ರಘು, ಏನು ಗುರು ಯಾವಾಗಲೂ ಇವರು ಬಚ್ಚಲು ಮನೆ ಇದ್ದಂಗಿರುತ್ತೆ ಅಂತ, ಹಂಗಾಗ್ಬಿಟ್ಟಿದೆ. ಜೋಳ ಎಲ್ಲ ನೋಡಿ ಹೆವಿ ಗಾಳಿಗೆ ಮಲ್ಕೊಬಿಡ್ತಾ ಇದ್ದಾವೆ. ನಾನು ಒಂದು ರೌಂಡ್ ಪಾಪ ಇವಕ್ಕೆ ಮೇವು ಹಾಕ್ಬಿಟ್ಟು ಹೋಗೋಣ ಅಂತ ಬಂದೆ. ನಮಗೆಲ್ಲ ಚಳಿ ಮಳೆ ಗಾಳಿ ಎಲ್ಲ ಆಗುತ್ತೆ ಪಾಪ ಇವಕ್ಕೆ ಯಾವ ಸ್ವೆಟರ್ ಇಲ್ಲ ಏನಿಲ್ಲ ಅಲ್ವೇನೆ ಕುಳಿ. ಡೈಲಿ ಮಳೆ ಇರೋದಕ್ಕೆ ಪಾಪ ನೋಡಿ ನಮ್ಮ ಯಜಮಾನ್ರು 2 ಹೊರೆ ಜೋಳ ಕುಯ್ಕೊಬಂದು ಅದು ನೀರಾಗಿರುತ್ತಲ್ಲ ಸ್ವಲ್ಪ ಡ್ರೈ ಆಗಲಿ ಅಂತ ಇಟ್ಟಿದ್ದಾರೆ. ಇವು ಏನು ಬಡ್ಕೋತಾ ಇದ್ದೋ ಮ್ಯಾ 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 ಅಂತ ಅಡ್ಜಸ್ಟ್ ಆಗೋದು. ಇವಾಗ ಒಂದು ಹಸು ಮಾತ್ರ ಇಲ್ಲೇ ಇದೆ, ಇನ್ನೊಂದೆರಡನ್ನ ಗದ್ದೆಗೆ ಹೊಡ್ಕೊಂಡು ಹೋಗಿದ್ದಾರೆ ಮೇಯಕ್ಕೆ. ಇವಳೇ ಬಲಿಕಾ ಬಕ್ರ, ಸಾರಿ ಇವರೇ ವಾತ. ಇದು ಇವರು ವಾತಾನೆ. ಚಳಿ ಇರಲಿ ಮಳೆ ಇರಲಿ ಬಿಸಿಲಿರಲಿ ದನ ಮೇಯಿಸಲೇಬೇಕು, ಹೊಡ್ಕೊಂಡು ಹೋಗಲೇಬೇಕು. ಆಫೀಸ್ ಆಗಿದ್ರೆ ಯಾರಿಗೂ ಇವತ್ತು ಹೋಗ್ತಾರೆ, ರಜಾ ಹಾಕ್ಕೊಂಡು ಮನೇಲಿ ಮಲ್ಕೊಳ್ಳೋಣ ಅನ್ನೋ ಥರ ಇತ್ತು ಸಮ್ ಟೈಮ್. ಒಂದೊಂದು ಸತ ಮನೆಯಲ್ಲೇ ಕೆಲಸ ಮಾಡ್ಕೋಬೋದಾಗಿತ್ತಲ್ವ, ಬಟ್ ಈ ಕೆಲಸ ಆಗಲ್ಲ ಅಲ್ವಾ, ಏನಂತೀರಾ? ಹೌದು ಅಲ್ವಾ? ಈ ಹೂವು ನೋಡಿದಾಗಲೆಲ್ಲ ಖುಷಿ ಆಗುತ್ತೆ ಗುರು, ಎಷ್ಟು ಸಖತ್ತಾಗಿದೆ ನೋಡಿ. ಅಲ್ಟಿಮೇಟ್ ಆಗಿದೆ ಅಲ್ಲ. 3 ಕಲರ್ ಇದೆ, ಅದೊಂದು ಕಲರ್ ಇದೆ, ಎಲ್ಲೋ ಒಂದಿತ್ತು ಕಿತ್ಕೊಂಡಿದ್ದೀವಿ, ಇದೊಂದು ಡಾರ್ಕ್ ನೀಲಿ ಇದೆ. ಏನು ಬ್ಯೂಟಿಫುಲ್ ಆಗಿದೆ ಅಲ್ವಾ? ನಾನು ವೀಡಿಯೋ ಮಾಡೋಕ್ಕೆ ಬಂದಾಗಲೆಲ್ಲ ಇರ್ತವೆ. ಏನು ಮಾಡೋದು, ನಾನು ಬಿಡ್ತೀನಾ, ವೀಡಿಯೋ ಮಾಡ್ಕೋತೀನಿ. ಬ್ಯೂಟಿಫುಲ್. ಈ ಹೊಸ ಹಸು ತಂದಿರೋದಕ್ಕೆ ಬೆಳಗ್ಗೆನೂ ತಿಂಡಿ, ಮಧ್ಯಾಹ್ನನೂ ತಿಂಡಿ, ರಾತ್ರಿನೂ ತಿಂಡಿ ಕೊಡಬೇಕು ಗುರು. ಅದು ಹೆಂಗೆ ಅಭ್ಯಾಸ ಮಾಡಿದ್ರೋ ಗೊತ್ತಿಲ್ಲ. ಫಾರಮಲ್ಲಿ ಬೆಳೆದಿತ್ತು ಅನಿಸುತ್ತೆ. ನಮಗೂ ಈಗ ಅದೇ ಪ್ರಾಬ್ಲಮ್ ಆಗಿದೆ. ಡೈರಿಯವ್ರು ಬೇರೆ ನೋಡಿ ಡಿಗ್ರಿ ಜಾಸ್ತಿ ಬರುತ್ತೆ, ಸಮಥಿಂಗ್ ಏನೋ ಡಿಗ್ರಿ ಬರುತ್ತೆ ಅಂತ ಇದೊಂದು ಪೌಡ್ರ್ ಕೊಟ್ಟಿದ್ದಾರೆ ನಮ್ಮ ಹಸುಗೆ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ. ನಮ್ಮ ಹಸು ಬೇರೆ ಇದನ್ನೆಲ್ಲ ಹಾಕಿದ್ರೆ ತಿನ್ನಲ್ಲ. ನೋಡೋಣ, ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಬರ್ತೀನಿ. ಬೆಲ್ಲ ಸ್ವಲ್ಪ, ಇದೊಂದು ಸ್ಪೂನು, ಮತ್ತು ತಿಂಡಿ ಹಾಕಿದ್ದೀನಿ ಬೆಲ್ಲಕ್ಕೆ, ಇದೊಂದು ಸ್ಪೂನ್ ಹಾಕ್ತಾಯಿದ್ದೀನಿ. ತಿನ್ನುತ್ತೋ ಇಲ್ವೋ ಗೊತ್ತಿಲ್ಲ. ನೋಡಿ ಇವಳು ಪರದಾಡ್ತಾ ಇದ್ದಾಳೆ, ಕೊಡಿ 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 ಅಂತ. ಹಾಗೆ ಇದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂದಂಗೆ ಕೊಡವಳು ತಿನ್ನಲ್ಲ, ಇವಳು ಪರದಾಡ್ತಾವಳೆ. ಚೆನ್ನಾಗಿದೆ ಹಾಕಿ ಗಸ ಅಂತ ಮಿಕ್ಸ್ ಮಾಡಿ. ಆಗಲೆಲ್ಲ ಮಿಕ್ಸಪ್ ಆಗಿಬಿಟ್ಟಿದೆ ಗುರು ತಿಂಡಿ. ದೋಪು ಅಂತಾನಲ್ಲ ದೊಡ್ಡಣ್ಣ, ಹಂಗಿದೆ. ನೋಡೋಣ, ಸ್ಮೆಲ್ ಚೆನ್ನಾಗಿದೆ, ಗಮ್ ಅಂತ ಇದೆ. ಅದೊಂದು ಪೌಡ್ರ್ ಹಾಕಿದ್ವಲ್ಲ ಅದು, ನೋಡೋಣ ಕೊಡ್ತೀನಿ ತಿನ್ನತ್ತಾ ಇಲ್ವಾ ಅಂತ. ಫಸ್ಟು ಬೇರೆ ಪೌಡರೆಲ್ಲ ಕೊಟ್ಟರೆ ತಿಂತಾ ಇರಲಿಲ್ಲ ಗುರುಗಳು. ಪರವಾಗಿಲ್ಲ ತಿಂತಾವಳೆ, ನೋಡೋಣ ತಿಂತಾಳೋ ಇಲ್ವೋ ಗೊತ್ತಿಲ್ಲ. ಹಾಕಿ ನೋಡು ಅಂದರು ನಮ್ಮ ಯಜಮಾನ್ರು. ಹಾಕಿದ್ದೀನಿ, ಗುಡ್ ನ್ಯೂಸ್ ಅವ್ರಿಗೆ ಹೇಳ್ತೀನಿ ತಿಂತಾ ಇದೆ ಅಂತ. ಲಾಸ್ಟ್ ಟೈಮು ಪೌಡ್ರ್ ಹಾಕ್ಬಿಟ್ಟು 2-3 ದಿನ ಫುಲ್ಲು ತಿಂದಿರಲಿಲ್ಲ ಅವಳು. ಫುಲ್ ವೇಸ್ಟ್ ಆಗೋಗಿತ್ತು. ತಿಂಡಿ ವೇಸ್ಟ್ ಆದರೆ ಎಷ್ಟು ಬೇಜಾರಾಗೋದು ಗೊತ್ತಾ. ಶಾಕ್ ಕೊಟ್ಟೆ ನಮ್ಮ ಯಜಮಾನ್ರಿಗೆ. ಮೊದಲೇ ತಿಂಡಿ ತಿಂತಾ ಇರಲ್ಲ ಅಂತ ಗೊತ್ತಿತ್ತಲ್ವ ಅವನಿಗೆ. ಅದನ್ನು ಅಂತ ಎಕ್ಸ್ಟ್ರಾ ಒಂದು ಪೌಡ್ರ್ ಹಾಕಿದ್ರೆ ಮೂಸು ನೋಡ್ತಾ ಇಲ್ಲ ಕಣೋ ಅಂದೆ. ವಾ ನಿಜ ಅಂತ ಹ್ಞೂ ಅಂದೆ. ಇನ್ನೇನು ಮಾಡೋಕ್ಕಾಗುತ್ತೆ ಬಿಡು, ಹೊತ್ತಿಗೆ ತಿಂತಾ ಇಲ್ವಾ ಅಂತಂದ. ಆಮೇಲೆ ಬೇಜಾರು ಮಾಡ್ಕೊಬೇಡ ಬಿಡು ತಿಂತು ಕಣ ಅಂದೆ. ಕರೆಕ್ಟಾಗಿ ಹೇಳು ಅಂತಂದ. ಮೂಸು ನೋಡ್ತಾ ಇಲ್ಲ ಅಂದೆ, ತಿಂತಾ ಇಲ್ಲ ಅಂತಂದ ನಾನು ಅಂದೆ. ಸೊ ತಿಂತಾಯಿತು, ತಿನ್ಕೋತು, ಖುಷಿ ಆಯಿತು, ಪರವಾಗಿಲ್ಲ ಅಂತ. ಲಾಸ್ಟ್ ಟೈಮ್ ಈ ಥರ ಪೌಡ್ರ್ ಎಕ್ಸ್ಟ್ರಾ ಹಾಕಿ ತಿಂಡಿ ತಿನ್ನೋದು ಬಿಟ್ಬಿಟ್ಟು ನಾವು ಪೌಡ್ರೇ ಹಾಕೋದು ಬಿಟ್ಬಿಟ್ಟಿದ್ವಿ. ಇವಾಗ ತಿಂತು, ಖುಷಿ ಆಯಿತು. ಎಲ್ಲರಿಗೂ ನೀರು ತೋರಿಸು ಅಂತೂ ತೋರಿಸ್ಬೇಕಾ ಕುಡಿಸ್ಬೇಕಾ ಗೊತ್ತಿಲ್ಲ, ಇಟ್ಟಿದ್ದೀನಿ ನೋಡಲಿ ಅಂತ. ಕಾಮಿಡಿ ಮಾಡಿದೆ, ಕುಡಿಸು ಅಂತ ಹೇಳ್ತು. ನಾವು ದನ ಕಾಯೋರು, ನಮ್ಮನ್ನ ಯಾರು ಶಿವ ಕಾಯೋರು, ಉಲಲಲ್ಲ ಚೆನ್ನಾಗಿದೆ ಅಲ್ವಾ ಆಡುವುದು. ನಾವು ಪಕ್ಕಾ ಸೋಟದು. ಹಸುಗೆ ತಿಂಡಿ ಕೊಟ್ಟು ಆಡುಗಳಿಗೆಲ್ಲ ಹುಲ್ಲು ಕಟ್ಬಿಟ್ಟು ಜೋಳನ ಇವಕ್ಕೆ ಕಟ್ ಮಾಡಿರೋ ಜೋಳ ಹಾಕಿ
ನೀರು ಕುಡಿಸಿ ಒಂದು ರೌಂಡ್ ಆಯಿತು. ನೆಮ್ಮದಿ ಜೀವನ ಅಲ್ವಾ. ನಮ್ಮ ಪ್ರೈವೇಟ್ ಬ್ಯಾಂಕ್ ಕೆಲಸ ಎಷ್ಟು ಕಷ್ಟ ಹಿಂಸೆ ಆಗ್ಬಿಟ್ಟಿತ್ತಲ್ವ. ಅದಕ್ಕಿಂತ ಈ ಹಸ ಮೇಯಿಸೋದು, ಆಡುಮರಿ ಮೇಯಿಸೋದು ಎಷ್ಟು ನೆಮ್ಮದಿ ಜೀವನ ಅಲ್ವಾ. ನೆಮ್ಮದಿ ಹುಡ್ಕೊಂಡು ಯಾವುದೋ ಊರಿಗೋ ಯಾವುದೋ ದೇಶಕ್ಕೋ ಯಾರ್ಯಾರ ಕೈ ಕೆಳಗಡೆನೋ ಕೆಲಸ ಮಾಡೋಕೆ ಹೋಗ್ತೀವಿ. ಎಲ್ಲೂ ಇಲ್ಲ, ನಮ್ಮ ಊರಲ್ಲೇ ಇದೆ, ನಮ್ಮ ಮನೇಲೇ ಇದೆ. ನಮ್ಮ ಮನೇಲೇ 2 ಹಸ ಸಾಕೊಂಡು 2 ಆಡು ಕುರಿ ನೋಡಿಕೊಂಡು ನೆಮ್ಮದಿಯಾಗಿರ್ಬೋದಲ್ವ. ನಾವೀಗ 10 ಮಂತ್ಸ್ ಆಯಿತು ಊರಿಗೆ ಎಂತ ಮೈಸೂರು ಕಂಪ್ಲೀಟ್ ಖಾಲಿ ಮಾಡ್ಕೊಂಡು ಕೆಲಸ ಬಿಟ್ಟು ಜಾಬ್ಲೆಸ್ಸಲ್ಲಿದ್ದೀವಿ ಇಬ್ಬರೂ. ದನ ಮೇಯಿಸ್ಕೊಂಡಿಲ್ವಾ, ಹ್ಯಾಪಿಯಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ. ಒಂದು ದಿನವೂ 1 ರೂಪಾಯಿಗೆ ಕೊರತೆ ಇದೆ, ದುಡ್ಡಿಲ್ಲ, ತರೋದು ಬೇಡ ಅನ್ನೋಂಗಿಲ್ಲ. ಹಾಲಾಗ್ತಾಯಿದ್ದೀವಲ್ಲ, ಸೊ ಆರಾಮಾಗಿ ಮೇಂಟೈನ್ ಆಗ್ತಾಯಿದ್ವಿ. ಹ್ಯಾಪಿ ಫ್ಯಾಮಿಲಿ, ಹ್ಯಾಪಿ ಲೈಫ್, ನೆಮ್ಮದಿ ಜೀವನ. ಏನಂತೀರಾ ಕಮೆಂಟ್ ಮಾಡಿ. ನಿಮಗೆ ಹಳ್ಳಿ ಲೈಫ್ ಇಷ್ಟನಾ, ಸಿಟಿ ಲೈಫ್ ಇಷ್ಟನಾ ಅಂತ. ಓಕೆ, ಈಗ ಇವ್ರಿಗೆಲ್ಲ ಊಟ ಮಾಡಿಸಾಯ್ತು. 2 ಗಂಟೆ ಆಯಿತು ಗುರು, ನಮ್ಮ ಮಗನಿಗೆ ಊಟ ಮಾಡಿಸೋಣ. ಬರ್ತೀನಿ, ಬಾಯ್. ಮನೆ ತೋಟದಲ್ಲಿ ಬಾಳೆಹಣ್ಣು ಸಿಕ್ಕಿತ್ತು. ಒಂದು ಸಖತ್ತಾಗಿದೆ ನೋಡಿ ಚಿಪ್ಪು. ಅದು ನಮ್ಮ ಬರ್ತಡೆಗೆ ಆಗಲಿ ಅಂತ ಬಿಟ್ಟಿದ್ರಂತೆ ನಮ್ಮ ಯಜಮಾನ್ರು. ಅದು ಓವರು ದಪ್ಪ ಆಗಿ ಬ್ಲಾಸ್ಟ್ ಆಗೋಗಿದೆ. ಇದನ್ನು ತೊಗೊಳೋದಿಲ್ಲ, ಹಂಗಾಗಿ ನಾವೇ ನಮ್ಮ ಮನೆಗೆ ಮಡಿಕೊಂಡಿದ್ದೀವಿ ಫ್ರೆಂಡ್ಸ್. ನೋಡಿ ಎಷ್ಟು ಸಖತ್ತಾಗಿದೆ ಬಾಳೆಹಣ್ಣು. ನಾನು ಏನಾದ್ರು ತಿನ್ನೋಕ್ಕೆ ಬೇಕಲ್ಲ ಅಂತ ಹುಡುಕ್ತಾಯಿದ್ದೆ ಮನೇಲಿ. ಸೊ ಹಂಗಾಗಿ ಬಾಳೆಹಣ್ಣು ಸಿಕ್ತು, ತಿನ್ಕೊಂಬರ್ತೀನಿ. ಇನ್ನು ಸ್ವಲ್ಪ ಹಣ್ಣಾಗಬೇಕಿತ್ತು, ಹಣ್ಣಾಗುತ್ತೆ ನಾಳೆ ನಾಡಿದ್ರಲ್ಲಿ. ಎಷ್ಟು ಹೆಲ್ದಿ ಅಲ್ವಾ ಬಾಳೆಹಣ್ಣು. ನಮ್ಮ ತೋಟದ್ದೇ ಸಿಗೋದ್ರಿಂದ ನಮಗಂತೂ ಬಾಳೆಹಣ್ಣಿಗೆ ಬರನೇ ಇಲ್ಲ. ಯಾಕೆ ಹಳು ಇಲ್ಲಿ ಅಯ್ಯೋ, ತಗೋ 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 ಹ್ಞೂ ತಗೋ ಎದ್ದೋಳು ಬಾ. ಓನಮ್ಮ, ಅಯ್ಯೋ ತಗೋ ಇಲ್ಲಿ ತಗೋ. ನನ್ನ ಹೇರ್ ಸ್ಟಿಕ್ ಮೇಲೇ ಕಣ್ಣು ಅವನಿಗೆ. ಕಿತ್ಕೋಬೇಕು, ಬರಬೇಕು. ನೋಡಿ ಏನು ಮಾಡ್ತಾ ಇದ್ದಾನೆ ಹೇಳಿ. ತಗೋ ದೇವುಡಾ, ಟೈಟಾಗಿ ಹಾಕ್ಬಿಟ್ಟಿದ್ದೀನಿ ನಾನು. ಬರ್ತಾನೆ, ಕಿತ್ಕೋತಾನೆ, ಹೋಯ್ತಾನೆ. ಬರ್ತಾ ಇಲ್ವಾ? ಟೈಟಾಗಿ ಹಾಕ್ಬಿಟ್ಟಿದ್ದೀನಿ ನಾನು. ತಗೋ, ಹೇಳ್ಕೊ. ಹಂಗೆ ಅಯ್ಯೋ, ಜುಟ್ಟೆ ಕಿಲ್ತಾದನ್ ದೇವ್ರೇ. ಬರಲೇ ಇಲ್ವಾ? ತಗೋ. ಅಯ್ಯಪ್ಪ, ಎಲ್ಲ ಹೇಳ್ದಾಗ್ತಾವ ನನ್ನ. ಖುಷಿಯಾ? ಹಾಂ, ಖುಷಿ ಏನು? ಹಾಕು, ಮತ್ತೆ ಹಾಕು ಮಗನೇ, ಹಾಕುವ. ಏ ಫುಲ್ ಖುಷಿಯಾಗೋಯ್ತು ಅಣ್ಣಗೆ. ನೋಡು ಮತ್ತೆ ಬತ್ತವನ್ನ ಹಾಕಕ್ಕೆ. ಏನು ಹಾಯ್ ಅನ್ನು? ಹಾಯ್, ಹಲೋ. ಅಲ್ಲಿ ಹಾಯ್ ಅಂತವನೇ. ಬಿದ್ದೈತೆ. ಅಯ್ಯೋ, ಇನ್ನು ಸಪೋರ್ಟ್ ಇಲ್ಲದೆ ನಿಂತಿತ್ತು ಪಾಪ. ಅನಿಲ್ಲ, ಹಾಯ್ ಮಾಡು. ಹಲೋ ಅನು. ತಿಂಡಿ ಆಯ್ತಾ ಅನು ಎಲ್ರದು? ನಾಚಿಕೆ ಮಗುಗೆ, ನಾಚ್ಕೋತು, ನಾಚಿಕೆ. ಹಾಂ, ಅವನೇ ನೋಡ್ಕೋತಾ ಇದ್ದಾನಲ್ಲ, ಅದಕ್ಕೆ ಸ್ವಲ್ಪ ಆಶ್ಚರ್ಯಚಕಿತನಾಗ್ಬಿಟ್ಟಿದ್ದಾನೆ. ಅಯ್ಯೋ, ಹಾಕು ಜಡೆ ಹಾಕು ಮಗುನು, ಹಾಕು. ಹಂಗೆ ಹಾಕೋದು. ಜಾಣ ಮರಿ, ತೇಜು ಮರಿ ಯಾರು? ತೇಜು ದಿನಪೂರ್ತಿ ಒಂದ್ಸತಿ ಎಷ್ಟು ಆಟ ಆಡಿದ್ರು. ಬೀಳ್ತಾನೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ ನಮಗೆ. 10 ತಿಂಗಳು 11 ತಿಂಗಳು ಹೆಂಗೆ ಕಳೀತು ಅಂತಲೇ ಗೊತ್ತಿಲ್ಲ ಗುರು, ಸೀರಿಯಸ್ಲಿ. ಬಾ. ಏನು ಮಗನು? ನಮ್ಮ ತೋಟದಲ್ಲಿ ಇವತ್ತು 2 ಬಾಳೆಗೊನೆ ಸಿಕ್ಕಿದೆ ನೋಡಿ. ನಮ್ಮ ಪಾಪು ಬರ್ತಡೆಗೆ ಆಯಿತು. ಮೊನ್ನೆ ಒಂದು ಸಿಕ್ಕಿದ್ದು ಹಣ್ಣಾಗಿದೆ, ಅದು ನಾವು ತಿನ್ನೋಕೆ ಇಟ್ಕೊಂಡಿದ್ದೀವಿ. ಈವ್ನಿಂಗ್ ವೆದರ್ ನೋಡಿ ಎಷ್ಟು ಚಿಲ್ಲಾಗಿ, ಎಷ್ಟು ಕೂಲಾಗಿ, ಎಷ್ಟು ತಂಪಾಗಿದೆ ಅಲ್ಲ. ಈವ್ನಿಂಗು ಹಾಲು ಕರೆದಾಯ್ತು ಗೈಸ್. ಇವಾಗ ನಾವು 2 ಹಸುವಿಂದನೇ ಒಂದು 10 ಲೀಟ್ರು ಹಾಲು ಕರಿತಾ ಇದ್ದೀವಿ. ಸಾಕು ನಮ್ಮ ಜೀವನಕ್ಕೆ ಇವಾಗ ಅಟ್ ಪ್ರೆಸೆಂಟು. ಸೊ
ರೇಟು 34 ರುಪೀಸ್ ಬರ್ತಾ ಇದೆ. ಓಕೆ, ಗೌರ್ಮೆಂಟ್ ಡೈರಿಯಲ್ಲಿ ಸಾಕಲ್ವ ನಮ್ಮ ಜೀವನಕ್ಕೆ. ಅದೇ ಮೈಸೂರಲ್ಲಾಗಿದ್ದರೆ ಅದೇ ಬಾಡಿಗೆ ಕಟ್ಟಬೇಕು. ಅದ್ರ ಬದಲು ಬಾಡಿಗೆ ಕಟ್ಟೋ ಬದಲು ಇಲ್ಲಿ ಹಸುಗೆ ಪೀಡ್ಸ್ ತರ್ತೀವಿ, ತಿಂಡಿ ತರ್ತೀವಿ ಅಷ್ಟೇ. ನೆಮ್ಮದಿಯಾಗಿದ್ವಿ. ಇಷ್ಟು ನೋಡಿ ಟೈಮ್ ಎಷ್ಟು ಇವಾಗ ಗೊತ್ತಾ? ಸಂಜೆ 5:45, 5:30ಗೆಲ್ಲ ಹಾಲು ಕರೆದು ಮುಗ್ದೇ ಹೋಯಿತು. ಕೊನೆಗೆ ಹಸು ಆಡುಮರಿಗಳಿಗೆ ಮತ್ತು ಕರುಗಳಿಗೆ ತಿಂಡಿ ಕೊಡ್ತಾಯಿದ್ದೆ. ಸೊ ತಿಂಡಿ ಎಲ್ಲ ಕೊಟ್ಟಾಯಿತು. ನನಗೆ ಇವಾಗಲೂ ನೆನಪಾಗುತ್ತೆ. ನನಗೆ ನಾನು ಆಫೀಸ್ಗೆ ಹೋಗೋ ಟೈಮಲ್ಲಿ 7:15 ಆದರೂ ಬಿಡ್ತಾ ಇರಲಿಲ್ಲ ನಮ್ಮ ಬಾಸು. ಕಾಲ್ ಮಾಡಿ ಫೈಲ್ ಎಷ್ಟಾಯಿತು, ಇವತ್ತೆಷ್ಟು ಲಾಗಿನ್ ಮಾಡಿದ್ರಿ, ಇವತ್ತೆಷ್ಟು ಫೈಲ್ ಮಾಡಿದ್ರಿ ಅಂತ ಕೇಳೋರು. ಒಂದೊಂದು ಸತ ಹೆಂಗೆ ಅಂದರೆ ನಾಳೆಗೇನು ಕೇಸ್ ಇರಲ್ಲ ಹೇಳೋಕ್ಕೆ ಮಾಡೋಕ್ಕೆ ಅಂತಂದರೆ ರಾತ್ರಿಯಿಂದನೇ ಯೋಚನೆ ಆಗಿಬಿಟ್ಟಿರುತ್ತೆ. ಎಷ್ಟೋ ಸಲ ಕನಸಲ್ಲೂ ಬಂದು ಕೇಳಿರೋ ಥರ ಇದ್ದು ನಾಳೆ ಹೋಗಿ ನಮ್ಮ ಬಾಸ್ ಹತ್ರ ಹೇಳಿರೋದುಂಟು, ಸರ್ ಕನಸಲ್ಲೆಲ್ಲ ಬಂದು ಕೇಳ್ತಾಯಿದ್ರಿ ಸರ್ ಅಂತ. ಯಪ್ಪ ದೇವ್ರೆ, ಸಾಕಾಗೋಗಿತ್ತು. ನೆಮ್ಮದಿ ಜೀವನ ಇವಾಗ. ಎಷ್ಟು ಸಲ ಹೇಳ್ತೀನೋ ಗೊತ್ತಿಲ್ಲ. ಇದಂತೂ ನಮ್ಮ ಮನೇಲಿ, ನಮ್ಮೂರಲ್ಲಿ ನೋಡಿ ಎಲ್ಲ ಆಯಿತು. ಇವಾಗ ಕೆಲಸ ಪೀಸ್ಫುಲ್ಲಾಗಿ 6 ಗಂಟೆಗೆಲ್ಲ ಮುಗ್ದೇ ಹೋಯ್ತು ನಮ್ಮ ಕೆಲಸ. ಆರಾಮಾಗಿ ಊಟ ಮಾಡ್ಕೊಂಡು ಬೆಚ್ಚಗೆ ಮಲ್ಕೊಳ್ಳೋದೆ ಇವಾಗ ನೆಮ್ಮದಿಯಾಗಿ. ಅದೇ ಆಫೀಸಲ್ಲಿದ್ದರೆ ನಾಳೆ ಏನು ಕೇಸ್ ಮಾಡೋದು, ನಾಳೆ ಏನು ಫೈಲ್ ಮಾಡೋದು ಅನ್ನೋದೇ ಯೋಚನೆ ಆಗಿತ್ತು. ನನ್ನ ಫ್ರೆಂಡ್ ನನ್ನ ಸುಮ್ಮಗೆ ಫೋನ್ ಮಾಡಿಕೊಂಡು ಅಯ್ಯೋ ಬೈದ್ರು ಕಣೆ ಅಂತಂತ ಹಿಂಗೆ ಹೇಳ್ಕೊಂಡು ಡಿಸ್ಕಷನ್ ಮಾಡ್ತಾಯಿದ್ವಿ. ಅವಳು ಒಬ್ಬಳೇ ಕೊನೆ ತನಕ ನನಗೆ ಫ್ರೆಂಡಾಗಿ ಉಳಿದಿದ್ದು. ಸೊ ಹ್ಯಾಪಿಯಾಗಿರಲಿ ಅವಳಿಗೊಂದು ಮಗುವಾಗಿದೆ, ಚೆನ್ನಾಗಿರಲಿ. ಅವಳು ಈ ಥರ ಕನಸು ಕಾಣ್ತಾ ಇದ್ದಾಳೆ. ಸೊ ಅವಳು ಕನಸು ಬೇಗ ಈಡೇರಲಿ ಅಲ್ವಾ. ಎಷ್ಟು ಪೀಸ್ಫುಲ್ಲಾಗಿದೆ ಅಲ್ವಾ ವೆದರು. ಈವ್ನಿಂಗ್ ವೆದರು ಸಖತ್ತಾಗಿದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಖತ್ತಾಗಿದೆ. ಸೊ ಇಷ್ಟ ಆದರೆ ಏನು ಮಾಡ್ಬೇಕು ಹೇಳಿ, ಲೈಕ್ ಮಾಡಿ. ದಯವಿಟ್ಟು ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲೇ ಸಿಗ್ತೀನಿ. ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್ 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 ಬಾಯ್.